अस्सलामु अलैकुम वरहमतुल्लाहि वबरकातुहु। अल्हम्दुलिल्लाह। 79ನೇ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಅಲ್ಹಮ್ದುಲಿಲ್ಲಾಹ್. ಸ್ವಾತಂತ್ರ್ಯ ಪೂರ್ವ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕುವುದಕ್ಕಿಂತ 250-60 ವರ್ಷ ರೀತಿಯಲ್ಲಿ ಕಷ್ಟ ನಷ್ಟಗಳು ತುಂಬ ನಮಗೆ ಆಗಿದೆ, ಈ ದೇಶಕ್ಕೂ ಆಗಿದೆ. ಸುಮಾರು 1 ಲಕ್ಷಕ್ಕಿಂತ ಮಿಕ್ಕ ಜನರು ಅದರಲ್ಲಿ ಪ್ರಾಣ ತೆತ್ತಿದ್ದಾರೆ. ಅದರಲ್ಲೂ 65,000ಕ್ಕಿಂತ ಮಿಕ್ಕ ಜನ ನಮ್ಮ ಮುಸಲ್ಮಾನರು ಪ್ರಾಣವನ್ನು ತೆತ್ತಿದ್ದಾರೆ, ಈ ದೇಶಕ್ಕಾಗಿ ದುಡಿದಿದ್ದಾರೆ. ಅಂದಿನ ಕಾಲ ಭಾರಿ ಕಷ್ಟಕರ ಕಾಲವಾಗಿತ್ತು. ಟಿಪ್ಪು ಸುಲ್ತಾನರು ನಮ್ಮ ರಾಜ್ಯವನ್ನು ಆಳುತ್ತಾ ಇರುವಾಗ ಈ ದೇಶಕ್ಕೆ ಮಾಡುತ್ತಾ ಇದ್ದರು. ಕೆಲವು ರಾಜರುಗಳನ್ನು ಸೋಲಿಸಿ ಇನ್ನು ಕೆಲವು ರಾಜರುಗಳನ್ನು ಅವರ ಮುಖಾಂತರ ಅವರ ವಶೀಕರಣ ಮಾಡಿ ಎಲ್ಲ ರಾಜ್ಯವನ್ನು ಹಿಡಿಕೊಂಡು ಬಂದು ಲಾಸ್ಟಿಗೆ ನಮ್ಮ ಕರ್ನಾಟಕವನ್ನು ಹಿಡಿಯಲಿಕ್ಕೆ ಭಾರಿ ಕಷ್ಟಪಟ್ಟು ಅವರಿಗೆ ಕಬ್ಬಿಣದ ಕಡಲೆ ಆಗಿತ್ತು. ನಮ್ಮ ಮಿಲ್ಲತ್ತೆ ಟಿಪ್ಪು ಸುಲ್ತಾನರು ಆ ಕಾಲದಲ್ಲಿ 1-2 ಯುದ್ಧವನ್ನು ಆ ಬ್ರಿಟಿಷರಿಂದ ಗೆದ್ದು ಅವರೇ ದ್ರೋಹ ಮಾಡಿ ಬ್ರಿಟಿಷರ ಜೊತೆಯಲ್ಲಿ ಶಾಮೀಲಾಗಿ ನಮ್ಮ ದೇಶ ಆವಾಗ ಬ್ರಿಟಿಷರ ಕೈಗೆ ಹೋಯಿತು. ಟಿಪ್ಪು ಸುಲ್ತಾನರು ಶಹೀದಾದರು. ಬ್ರಿಟಿಷರ ದಬ್ಬಾಳಿಕೆ ಭಾರಿ ಕಷ್ಟಕರ ವಾತಾವರಣದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಕೆಲವು ಪ್ರಧಾನ ಕೃಷಿ ಅಂದರೆ ಈ ಏಲಕ್ಕಿ ಇರಬಹುದು, ಕಾಫಿ ಇರಬಹುದು, ಇಂಥ ಬೆಳೆ ಬಾಳುವಂತ ಕೆಲವು ಪದಾರ್ಥಗಳನ್ನು ನಮ್ಮ ದೇಶದಲ್ಲಿ ಬೆಳೆಸಿ ಯಾವುದೇ ಒಂದು ಕೆಜಿ ಕಾಳಾಗಲಿ, ಈ ಕಾಫಿ ಆಗಲಿ, ಏಲಕ್ಕಿ ಆಗಲಿ ಹೊರಗೆ ಮಾರಂಗಿಲ್ಲ. ಎಲ್ಲವನ್ನು ಬ್ರಿಟಿಷರಿಗೆ ಕೊಡಬೇಕಾಗುತ್ತೆ. ಬ್ರಿಟಿಷರು ಎಲ್ಲವನ್ನು ಶೇಖರಣೆ ಮಾಡಿ ಅವರ ದೇಶಕ್ಕೆ ತಗೊಂಡೋಗಿ ಅವರು ನಮ್ಮನ್ನು ಗುಲಾಮರನ್ನಾಗಿ ಮಾಡಿ ಚಿಲ್ಲರೆ ಹಣವನ್ನು ಇಲ್ಲಿ ಕೊಟ್ಟು ಬಾಕಿ ಅವರು ದುಡಿತಾ ಇದ್ದರು. ಅವರ ದೇಶಕ್ಕೆ ಹೋಗಿ ಯುರೋಪ್ ಕಂಟ್ರಿಗಳಿಗೆ ಒಳ್ಳೆ ರೇಟಲ್ಲಿ ಮಾರುವಂಥದ್ದು ಆ ಕಾಲದಲ್ಲಿತ್ತು. ನಮ್ಮ ಇಲ್ಲಿ ದುಡಿಸಿ ಅವರು ಅದನ್ನು ಉಪಯೋಗ ಪಡಿಸ್ತಿದ್ದರು. ಕಷ್ಟದ ಕಾಲ. ಆ ಕಾಲದಲ್ಲಿ ಸುಮಾರು ನಮ್ಮವರು ದೇಶಕ್ಕಾಗಿ ಆ ಕಾಲದಲ್ಲೂ ಮಡಿದರು. ಮಹಾತ್ಮ ಗಾಂಧಿಯವರು ಇದನ್ನೆಲ್ಲ ಕಂಡು ಅವರು ಲಾ ಮಾಡುವಂಥದ್ದು ಆಫ್ರಿಕಾದಲ್ಲಿ. ಆ ಇದರಲ್ಲಿ ನಮ್ಮ ದೇಶಕ್ಕೆ ಬಂದು ಸ್ವಾತಂತ್ರ್ಯ ವಸ್ತುವಿಗೆ ಧುಮುಕಿದರು. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಅಬುಲ್ ಕಲಾಂ ಆಜಾದ್ ಇವರಂತ ಮೇಧಾವಿಗಳು ಈ ದೇಶವನ್ನು ಮುನ್ನಡೆಸಕ್ಕೆ ಪ್ರಯತ್ನ ಪಟ್ಟು ಆ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು 79 ವರ್ಷ ಆಯಿತು ನಮಗೆ ಈಗ ಸ್ವಾತಂತ್ರ್ಯ ಬಂದು. ಅವರು ಆ ಸ್ವಾತಂತ್ರ್ಯ ದಂಡದಿಂದ ನಾವೀಗ ಒಂದು ನೆಮ್ಮದಿಯ ಬದುಕನ್ನು ಬದುಕುತ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಭಾರಿ ಕಷ್ಟದ ಕಾಲ ಆಗಿತ್ತು. ಟಿಪ್ಪು ಸುಲ್ತಾನರ ಕಾಲದಲ್ಲಿ GDP 12-14ರಲ್ಲಿ ನಮ್ಮ ಕರ್ನಾಟಕದಲ್ಲಿತ್ತು. ಈ ರಾಜ್ಯವನ್ನು ಬೆಳೆಸಿದಂತ ಟಿಪ್ಪು ಸುಲ್ತಾನರು ಚಿಕ್ಕವಾದ ರಾಜ್ಯವನ್ನು ಅದನ್ನು ದೊಡ್ಡವಾಡಿ ಮಾಡಿಬಿಟ್ರು. ಅದರಿಂದ ಟಿಪ್ಪು ಸುಲ್ತಾನರವರ ಕೊಡುಗೆ ಮಹತ್ವದ್ದು. ಈ ದೇಶದಲ್ಲಿ ನಾವು ಆ ಅಂದಿನ ಕಾಲದಲ್ಲಿ ಭಾರಿ ಕಷ್ಟಪಟ್ಟು ಇನ್ಶಾ ಅಲ್ಲಾ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಎಲ್ಲ ಮೇಧಾವಿಗಳು ನಾವು ಇವತ್ತು ಜ್ಞಾಪಿಸುತ್ತೇವೆ, ಅವರಿಗೆ ವಂದನೆಯನ್ನು ಅರ್ಪಿಸುತ್ತೇವೆ. ಆಖಿರದಾವನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಆಮೀನ್ ಸುಮ್ಮಾ ಆಮೀನ್. I kindly request everyone to reveal. अस्सलामुअलैकुम वरहमतुल्लाहि वबरकातुहू। अज़ीज़ान मोहतरम, हम तमाम लोग आज यहाँ पर इकट्ठा हुए हैं 29 की आज़ादी मनाने के लिए यहाँ पर इकट्ठा हुए हैं। ये हम तमाम लोगों की बहुत ही खुशी की बात है, क्योंकि हमारा देश हिंदुस्तान
1857 से लेकर 1947 तक पूरे 90 साल अंग्रेजों की गुलामी में रहा है। इसी गुलामी में आज़ादी दिलवाने के लिए हमारे उलमा और मशाइख ने और हमारे दानिशवरों ने भरपूर जिद्दोजहद की। एक तवील मुद्दत के जिद्दोजहद करने के बाद हमें 15 अगस्त 1947 को आज़ादी दिलवाई और इस आज़ादी में हमारे उलमा और मशाइख ने ऐसे ऐसे तकलीफ और शिद्दत का सामना किया, ऐसे ऐसे मसाइब आलम से गुजरे जो आज हम उसका तस्वुर भी नहीं कर सकते। अगर आज हम उस परेशानी को सोचते चले तो हमारी रूह कांप जाती है। खुद अंग्रेजी मुहावरा लिखता है, दहलीज से लेकर पेशावर तक रोड के किनारे जितने भी दरख्त थे उनमें से शायद कोई एक दरख्त होगा जिसमें एक या दो उलमा को लटकाना गया हो। आगे मशालिक लिखता है, उलमा के 12,000 की तादाद को फांसी पर लटकाया गया और बिलउमूम 5 लाख मुसलमानों को कत्लेआम किया गया। इस कदर मसाइब आलमों से गुजरने के बावजूद भी हमारे मशाइख ने और हमारे मुजाहिदीनों ने जंग आज़ादी से अंग्रेजों से लड़ने से अपना एक कदम भी पीछे नहीं किया, बल्कि पूरी इस्तकामत के साथ बहादुरी के साथ अंग्रेजों का मुकाबला किया। उनमें से एक नुमाया नाम अली वर्दी खान जो सिराजुद्दौला के नाना थे, उनका आता है कि उन्होंने 1752 में अंग्रेजों पर हमला करके कलकत्ता के सरजमीन से मार भगाया। इस तरह तारीख के औरात को हम पढ़ेंगे तो कहीं मुजाहिदीन हमें मिलते हैं जिन्होंने बहुत ही जुर्रत के साथ बहादुरी के साथ अंग्रेजों का मुकाबला किया। मकसद की जंग हमारे सामने मौजूद है, प्लासी की जंग हमारे सामने मौजूद है, इसमें मुजाहिदीन जुर्रत के साथ बहादुरी के साथ अंग्रेजों का मुकाबला करता है। मगर अफसोस हमारे अपने लोगों ने अपने साथ बेवफाई की, गद्दारी की, जिसकी वजह से हमें ये जंग हारना पड़ा। इसका नतीजा ये हुआ कि बंगाल और उड़ीसा की सरजमीन पर अंग्रेजों ने कब्जा किया। अज़ीज़ान मुहतरम, ये आज़ादी हमें ऐसे ही नहीं मिली है, ये आज़ादी हमें ऐसे ही नहीं मिली है, जिसके वजह से इसके लिए हमें बहुत बहाना पड़ा है, फिर जाकर हमें ये आज़ादी मिली है। अज़ीज़ान मुहतरम, हम चाहते हैं कि हम सब लोग मिलकर हमारे देश को इस तरक्की दिलवाए। इतना बोलकर मैं अपने को एक बार खत्म करना चाहता हूँ। वमा अलैना इल्ला बलागुल मुबीन। अस्सलामु अलैकुम व रहमतुल्लाहि व बरकातुहू। शुक्रिया। अबुल कलाम आजाद लक़द क़ाला अल्लाहु तआला फ़ी क़ुरआनिल करीम लक़द ख़लक़ना बनी आदम व काना तक़दीरुहु वस्फ़िल करामतहु व हक़्क़हु फ़ी मसीर तक़दीरिही। अल्लाहु रब्बुल आलमीन। अस्सलामु अलैकुम व रहमतुल्लाह। It is the duty of every individual to have patriotism feeling on their motherland. So now I would like to welcome of Sirajul Huda. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಹಾಗೂ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತಹ സാമ്പത്തിക വശങ്ങൾ നിങ്ങൾ ഇങ്ങനെ അസ്ഥിരപ്പെടുത്തുകയല്ല ചെയ്യേണ്ടത്, മറിച്ച് നിങ്ങൾ ആ രാജ്യത്തിന്റെ ചരിത്രത്തിലേക്ക് വിഷം കലർത്തണം. ഇന്ത്യയുടെ രാജ്യത്തിന്റെ ചരിത്രത്തിലേക്ക് വിഷം കലർത്തണം. നമ്മുടെ രാജ്യത്തിന്റെ പൈതൃകത്തിലേക്ക് വിഷാംശങ്ങൾ കൊടുന്നുകൊണ്ടിരിക്കുന്ന കാലത്ത് നമുക്ക് നമ്മുടെ ചരിത്രത്തിൽ നിന്ന് ഓർമ്മകൾ ഉണ്ടായിരിക്കണം. അത് നമ്മുടെ രാജ്യം എന്നും മറക്കാനാവാത്ത തീര ദുഃഖത്തിന്റെയും ത്യാഗത്തിന്റെയും കഥകളുണ്ടെന്ന് നാം തിരിച്ചറിയണം. ലാക് സംശോധന അദ്ദേഹം എഴുതിയത് ഇങ്ങനെയാണ്: ഇവിടെ സ്വാതന്ത്ര്യം എന്താണെന്ന് ഞാൻ അറിഞ്ഞില്ല, ഇരുട്ടിൽ വിറവിറക്കുന്ന നീയാരാണ്, നക്ഷത്രത്തിന് മേൽ മറയുന്ന നീയാരാണെന്ന് ചോദിച്ചതുപോലെ നമ്മുടെ തെരുവുകളിൽ നിന്ന് ചോദിച്ചുകൊണ്ടിരിക്കുന്ന ദളിതരോട്, ന്യൂനപക്ഷങ്ങളോട്, വർദ്ധിതരോട്, ദുർബലരോട് ഐക്യപ്പെടാൻ കഴിയുമെങ്കിൽ അതാണ് സ്വാതന്ത്ര്യ ദിനത്തിന്റെ സന്ദേശം എന്ന് നാം തിരിച്ചറിയേണ്ടതുണ്ട്. ഇത്രമാത്രം പറഞ്ഞുകൊണ്ട് 79ാം സ്വാതന്ത്ര്യ ദിനത്തിന്റെ സന്തോഷം അറിയിച്ചുകൊണ്ട് അൽഹംദുലില്ലാഹ്. അസ്സലാമു അലൈക്കും. ನಿങ്ങളുടെ ಸಹೋದರ ಸಹೋದರಿಯರು, ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ಹಾಗೂ ಅರ್ಹನಾಗಿರಲು ಶ್ರಮಿಸುತ್ತೇನೆ. ನಾನು ನನ್ನ ತಂದೆ ತಾಯಿ
ಹಾಗೂ ಗುರು ಹಿರಿಯರನ್ನು ಗೌರವಿಸುತ್ತೇನೆ. ದೇಶದ ಸುಖ, ಸಮೃದ್ಧಿ ಹಾಗೂ ಶ್ರೇಯೋಭಿವೃದ್ಧಿಯೇ ನನ್ನ ಏಕಮಾತ್ರ ಸಂತೋಷ ಎಂದು ಈ ಮೂಲಕ ನನ್ನ ದೇಶ ಮತ್ತು ಜನತೆಗೆ ಭಕ್ತಿಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Allah.